ಇದೊಂದು ಯೂಶುವಲ್ ಲವ್ ಸ್ಟೋರಿ ಅಲ್ಲ, ಇಲ್ಲ ಯೂಶುವಲ್ ಮನೆ ಕಥೆ ಅಲ್ಲ, ಸಿನಿಮಾ ಕಥೆನೂ ಅಲ್ಲ. ಒಂದು 700 ವರ್ಷದ ಸಾಂಸ್ಕೃತಿಕ ಇತಿಹಾಸ ಇರೋ ಕ್ರೀಡೆ. ಮ್ಯಾನ್ ವರ್ಸಸ್ ಮ್ಯಾನ್, ಮ್ಯಾನ್ ವರ್ಸಸ್ ಎನಿಮಲ್, ಮ್ಯಾನ್ ವರ್ಸಸ್ ನೇಚರ್, ಇವು ಮೂರೇ ಕತೆ ಮಾಡೋಕ್ಕಾಗೋದು. ಅವರು 1920ನೇ ಇಸ್ವಿಲಿ ಜನ ಏನು ನಗ್ತಿದ್ರು ಇವತ್ತಿಗೂ ಅಷ್ಟೇ ಬಿದ್ದು ಬಿದ್ದು ನಗ್ತಾರೆ ಚಾರ್ಲಿನ್ ಚಾಪ್ಲಿನ್. ಅಲ್ಲಿಗೆ ಟೆಕ್ನಾಲಜಿ ಮುಖ್ಯ ಅಲ್ಲ, ಹ್ಯೂಮನ್ ಎಮೋಷನ್ಸ್ ಮುಖ್ಯ ಆಗುತ್ತೆ. ನಾನೊಂದು ಕತೆ ಯೋಚನೆ ಮಾಡ್ತಾ ಇದ್ದೀನಿ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನ 4 ಜನನೂ ಎಲ್ಲಿ ಕ್ರಿಯೇಟ್ ಮಾಡಿ ಒಂದು ಕತೆ ಮಾಡಬೇಕು ಅಂತ ಕೈ ಹಾಕಿದ್ದೀನಿ, ಶುರು ಮಾಡ್ತಾ ಇದ್ದೀನಿ. ಪ್ಯಾನ್ ಇಂಡಿಯಾ ಅನ್ನೋದು ಹೊಸ ಕಾನ್ಸೆಪ್ಟ್ ಏನಲ್ಲ, ಅದಕ್ಕೊಂದು ಹೊಸ ವರ್ಡ್ ಕೊಟ್ಟಿದ್ದಾರೆ ಅಷ್ಟೇ. ಹಿಂದೆ ರಾಜ್ಕುಮಾರ್ ಪಿಕ್ಚರ್ಗಳು ಎಷ್ಟು ಪಿಕ್ಚರ್ಗಳು ಹಿಂದಿಗೆ, ತಮಿಳಿಗೆ, ತೆಲುಗಿಗೆಲ್ಲ ಡಬ್ಬಾಗಿದೆ. ಮಧ್ಯದಲ್ಲಿ ಒಂದು ಕಾಟೇರ ಅಂತ ಒಂದು ಫಿಲಮ್ ಚಿಕ್ಕದಾಗಿ ಮಾಡ್ಬಿಟ್ಟು ಆಮೇಲೆ ಮಾಡೋಣ ಅಂತಾನೆ ಇದ್ದಿದ್ದು. ನಾವು ನಿರೀಕ್ಷೆ ಮಾಡ್ಬೋದಾ ಸರ್ ಮುಂದಿನ ದಿನಗಳಲ್ಲಿ? ಖಂಡಿತ. ದರ್ಶನ್ ಅವರು ಬಂದ ತಕ್ಷಣ ಅವ್ರ ಮನಸ್ಸಿಗೂ ಬಂದೇ ಬರುತ್ತೆ ಅಂತ ಕಾಣುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಇತ್ತೀಚೆಗಷ್ಟೇ ಒಂದು ಸಿನಿಮಾದ ಟ್ರೇಲರ್ ನೋಡಿದೆ, ವೀರ ಕಂಬಳ ಅಂತ. ನಮ್ಮ ಒಂದು ಕರಾವಳಿ ಭಾಗದ ಒಂದಷ್ಟು ವಿಚಾರಗಳನ್ನ ತಿಳಿಸೋಕ್ಕೆ ಇವತ್ತು ನನ್ನ ಜೊತೆ ಇರುವಂಥದ್ದು ನಮ್ಮ ಕನ್ನಡದ ಲೆಜೆಂಡ್ರಿ ಡೈರೆಕ್ಟರ್ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಫೈನ್. ಸರ್, ಆಫ್ಟರ್ ಲಾಂಗ್ ಕ್ಯಾಪ್ನ ನಂತರ ಮತ್ತೆ ಡೈರೆಕ್ಟರ್ನ ಕ್ಯಾಪ್ ತೊಟ್ಟಿದ್ದೀರಾ, ಮತ್ತೆ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ಬಂದಿದ್ದೀರಾ. ಸೊ ನಿಮ್ಮ ಸಿನಿಮಾಗಳು ಅಂತ ಬಂದಾಗ ನಮ್ಮ ಚೈಲ್ಡ್ಹುಡ್ ಡೇಸ್ನಲ್ಲಿ ನೋಡಿದಂಥ ಒಂದಷ್ಟು ಸಿನಿಮಾಗಳೆಲ್ಲ ನೆನಪಾಗುತ್ತೆ ಸರ್. ಈಗ ಯಾವ ರೀತಿಯಾಗಿ ಸಿನಿಮಾ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆ ನಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ನಮ್ಮ ಒಂದು ಕರಾವಳಿ ಭಾಗದ ಒಂದು ಕಂಟೆಂಟನ್ನು ತಗೊಂಬಂದಿದ್ದೀರಾ. ಎಷ್ಟು ಎಕ್ಸೈಟಾಗಿ ನಾವು ಕೂಡ ಕಾಯ್ತಾ ಇದ್ದೀವಿ ಸರ್ ನಿಮ್ಮ ಸಿನಿಮಾನ ಮತ್ತೆ ನೋಡೋಕ್ಕೆ. ನನಗೆ ಮೊದಲಿಂದ ನಾನು ಮಾಡೋ ಸಿನಿಮಾಗಳೆಲ್ಲ ಡಿಫ್ರೆಂಟ್ ಆ್ಯಂಡ್ ವಿಭಿನ್ನ ಹೊಸ ಕತೆಗಳೇ ಮಾಡಿರೋದು. ಕಾದಂಬರಿ ಆಗಿರ್ಬೋದು, ನಮ್ಮ ಕಾಮಿಡಿ ಕತೆಗಳಾಗಿರ್ಬೋದು, ನನ್ನ ಚಿಲ್ಡ್ರನ್ಸ್ ಅಡ್ವೆಂಚರ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಹಲವಾರು ಸಬ್ಜೆಕ್ಟ್ಗಳು. ಈಗ ನಾನು ಕೈಗೆ ತಗೊಂಡಿರೋದು ಒಂದು ಸ್ಪೋರ್ಟ್ಸ್. ಅಂದರೆ ಸ್ಪೋರ್ಟ್ಸಲ್ಲಿ ಹಲವಾರು ಪಿಕ್ಚರ್ಗಳಿಗೆ ಚಕ್ಕದೆ ಬಂದಿದೆ. ಆಮೇಲಿಂದ ಲಗಾನ್ ಬಂತು, ಆಮೇಲೆ ದಂಗಲ್ ಬಂತು. ಈ ಥರದ್ದೆಲ್ಲ ಚಿತ್ರಗಳು ಮಾಡುವಾಗ ನಮ್ಮಲ್ಲೇ ಇರೋ ಒಂದು ತುಳುನಾಡಿನ ಸಂಸ್ಕೃತಿ, 700 ವರ್ಷದ ಹಿಂದಿನ ಸಂಸ್ಕೃತಿ, ಇವತ್ತು ಕಂಬಳ ಅನ್ನೋದು ಪೂರ್ಣವಾಗಿ ನೋಡಿರೋರು ತುಳುನಾಡಿನವರು, ನೋಡದೇ ಇರೋರು ಕರ್ನಾಟಕದಿಂದ ಬೇಕಾದಷ್ಟು ಜನ ಭಾರತ ದೇಶದಲ್ಲಿ ಎಲ್ಲ ಕಡೆ ಕಂಬಳ ನೋಡಿಲ್ಲ. ಸೊ ಆದ್ದರಿಂದ ಅವರು ಎಲ್ಲರಿಗೂ ಅದೊಂದು ಅನುಭವ ಸಿಕ್ಕಲಿ. ಕಂಬಳ ನಾಳೆ ಈಗಾಗಲೇ ಪ್ರಧಾನಮಂತ್ರಿಗಳು ಅವರ ಮನ್ ಕಿ ಬಾತಲ್ಲಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಈ ಸರಿ ಬಡ್ಜೆಟ್ನಲ್ಲಿ ವಿಶೇಷವಾದ ಅನುದಾನ ಮತ್ತು ಪ್ರೋತ್ಸಾಹ ಘೋಷಣೆ ಮಾಡಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ದಸರಾದಲ್ಲಿ ಇನ್ಮೇಲೆ ಪ್ರತಿ ವರ್ಷ ಕಂಬಳ ನಡಿಬೇಕು ಅಂತ, ಹಾಗಂತ ಬೆಂಗಳೂರಲ್ಲಿ ದೊಡ್ಡ ಸರ್ಕಾರದ ಸಂಯೋಗದಲ್ಲಿ ಒಂದು ಕಂಬಳ ನಡೆಸಿದ್ರು. ಅದು ಅತ್ಯುತ್ತಮವಾಗಿ ನಡೀತು. ಹೀಗೆ ತುಳುನಾಡಿನಲ್ಲಿ ಒಳಗಡೆ ಇದ್ದ ಕಂಬಳನ ಪೂರಾ ಭಾರತಕ್ಕಲ್ದೇ ಪ್ರಪಂಚಕ್ಕೆಲ್ಲ ತೋರಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಈ ಸಬ್ಜೆಕ್ಟ್ ತಗೊಂಡೆ. ಏಕೆಂದರೆ ಅದರಲ್ಲಿ ಹಲವಾರು ಚಾಲೆಂಜಸ್ ಇತ್ತು. ಏಕೆಂದರೆ ಇದೊಂದು ಯೂಶುವಲ್ ಲವ್ ಸ್ಟೋರಿ ಅಲ್ಲ, ಇಲ್ಲ ಯೂಶುವಲ್ ಮನೆ ಕಥೆ ಅಲ್ಲ, ಇಲ್ಲ ಒಂದು ಸಿನಿಮಾ ಕಥೆನೂ ಅಲ್ಲ. ಯಾಕೆಂದರೆ ಸಿನಿಮಾಗೆ ಅಂತ ಕೆಲವು ಕಥೆಗಳು ಮಾಡ್ತೀವಲ್ಲ, ಆ ಥರದ್ದಲ್ಲ. ಒಂದು 700 ವರ್ಷದ ಸಾಂಸ್ಕೃತಿಕ ಇತಿಹಾಸ ಇರೋ ಕ್ರೀಡೆ. ಮತ್ತು ಆ ಕ್ರೀಡೆಯಲ್ಲಿ ತುಂಬ ಹ್ಯೂಮನ್ ರಿಲೇಷನ್ಸ್ ಇದೆ. ಪ್ರಾಣಿಗೂ ಮನುಷ್ಯನಿಗೂ ಸಂಬಂಧ, ಪ್ರಾಣಿಗೂ ಭೂಮಿಗೂ ಸಂಬಂಧ, ಭೂಮಿಗೂ ಮನುಷ್ಯನಿಗೂ ಸಂಬಂಧ. ಆಮೇಲೆ ಆ ಪ್ರಾಣಿನ ಒಂದು ದೈವದ ಮೂಲಕ ದೈವಾರಾಧನೆ ಮಾಡಿ ಅದನ್ನು ಪೂಜೆ ಮಾಡುವಂಥ ಒಂದು ಸಂಸ್ಕೃತಿ. ಬೇರೆ ದೇಶಗಳೆಲ್ಲ ನಾವು ತಿಳಿದಂಗೆ ಕೋಣಗಳನ್ನ ಕತ್ತರಿಸಿ ತಿಂತಾರೆ. ಈಗ ಸ್ಪೇನ್ನಲ್ಲಿ ಒಂದು ಆಟ ಆಗುತ್ತೆ, ಬುಲ್ ಫೈಟ್ ಅಂತ. ಆ ಬುಲ್ನ ಸಾಯಿಸೋದೇ ಒಂದು ದೊಡ್ಡ ಸ್ಪೋರ್ಟ್ಸ್. ಅದು ಅಂದರೆ ಅದು ವೈಲೆನ್ಸ್. ಆ ಬುಲ್ನ ಸಾಯಿಸಿ ಆ ಮಾಂಸನ ಹರಾಜಾಕಿ ಕೋಟ್ಯಾಂತರ ರೂಪಾಯಿಗೆ ತಿಂತಾರೆ. ಬಟ್ ನಮ್ಮಲ್ಲಿ ಅದಿಲ್ಲ. ನಾವು ಅದನ್ನು ವರ್ಷಿಪ್ ಮಾಡ್ತೀವಿ, ಅದನ್ನು ಪೂಜೆ ಮಾಡಿಸ್ತೀವಿ. ಈಗ ಸಾಕೋದು, ನನಗೆ ನೋಡ್ದಂಗೆ ನಾನು ಕೋಣನ ಓನರ್ಸ್ಗಳ ಮನೆಗೆ ಹೋಗಿ ನೋಡಿದಾಗ ಸ್ವಿಮ್ಮಿಂಗ್ ಪೂಲ್ಗಳು ಕಟ್ಟಿದ್ದಾರೆ, ಅದಕ್ಕೆ ಏರ್ ಕಂಡೀಷನ್ ರೂಮ್ಗಳು ಇಟ್ಟಿದ್ದಾರೆ. ಅದಕ್ಕೆ ದಿನ ಏರ್ ಕಂಡೀಷನ್ ರೂಮಲ್ಲಿ ಸಿನಿಮಾ ಹಾಡುಗಳಾಗ್ತಾರೆ. ರಾಜ್ಕುಮಾರ್ ಹಾಡಾಕ್ತಾರೆ, ರಜನಿಕಾಂತ್ ಹಾಡಾಕ್ತಾರೆ. ಅಂದರೆ ಅದಕ್ಕೊಂದು ಮೂಡ್ ತಗೊಂಬರಕ್ಕೆ. ಆಮೇಲೆ ಆ ಕೋಣದ ಜೊತೆ ರೈಡರ್ ಮಾತಾಡ್ತಾರೆ, ಓನರ್ ಮಾತಾಡ್ತಾರೆ. ಅಂದರೆ ಅದಕ್ಕೊಂದು ಆ ಭಾಷೆ ಇದೆಯಲ್ಲ,
ಒಂದು ಸೈಲೆಂಟ್ ಆದ ಭಾಷೆ, ಹೌದು. ಅಷ್ಟು ಚೆನ್ನಾಗಿದೆ. ರೇಸ್ ಓಡುವಾಗ ಈಗ ಶ್ರೀನಿವಾಸ ಗೌಡರೆಲ್ಲ ಅವರೊಂದು ಕೂಗಿಟ್ಕೊಂಡಿದ್ದಾರೆ. ಹ್ಮ್. ಆ ಕೂಗನ್ನು ಕೇಳಿದ ತಕ್ಷಣವೇ ಹಿಂಗೆ ಅನ್ನತ್ತೆ ಕೋಣ. ಅಂದರೆ ಆ ಮನುಷ್ಯನ ರೈಡರ್ಗೂ ಆ ಕೋಣಕ್ಕೂ ಇರೋ ಸಂಬಂಧ. ಹೀಗೆ ಹಲವಾರು ವಿಚಾರಗಳು ಇದ್ದಾಗ ಇದನ್ನು ಪಾಲಿಟಿಕ್ಸ್ನವ್ರು ಯಾವ ಥರ ಯೂಸ್ ಮಾಡಿಕೊಂಡ್ರು, ಅಂಡರ್ ವರ್ಲ್ಡ್ನವ್ರು ಹೇಗೆ ಸಪೋರ್ಟ್ ಮಾಡಿದ್ರು ಇದಕ್ಕೆ, ಆಮೇಲೆ ಫ್ಯಾಮಿಲಿಗಳು ಯಾವ ಥರ, ಆಮೇಲೆ ರೈಡರ್ಸು ಅವರು ಏನು ಕಷ್ಟ ಪಡ್ತಾರೆ ಅದಕ್ಕೆ, ಹೀಗೆ ಹಲವಾರು ವಿಷಯಗಳನ್ನ ಸೇರಿಸಿ ನಾನು ತರಂಗದಲ್ಲಿ ಓದಿದ್ದೆ ಒಂದಿಷ್ಟು ಮೆಟೀರಿಯಲ್ನ. ಸೊ ಅದನ್ನೆಲ್ಲ ಸೇರಿಸಿ ನಾವು ಒಂದು 6 ತಿಂಗಳು ಎಲ್ಲ ತುಳುನಾಡೆಲ್ಲ ಸುತ್ತಿ ಎಲ್ಲರ ಮನೆಗಳಿಗೂ ಓನರ್ ಮನೆಗಳಿಗೆ ಹೋಗಿ ಆ ಕೋಣೆಗಳನ್ನ ಭೇಟಿ ಮಾಡಿ, ಆ ಕೋಣೆಗಳನ್ನ ನಡೆಸೋರನ್ನ ಭೇಟಿ ಮಾಡಿ, ಅದರಿಂದ ಬಂದ ಅಂಶಗಳನ್ನೇ ಕಥೆ ರೂಪ ಮಾಡಿ ಒಂದು ಉತ್ತಮವಾದ ಕತೆ ಮಾಡಿದ್ದೀವಿ. ಎಸ್ ಸರ್, ರಾಜೇಂದ್ರ ಸಿಂಗ್ ಬಾಬು ಅಂತ ಬಂದಾಗ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಇರುತ್ತೆ. ಆ ತಗೊಂಡೋಗೋ ಸಿನಿಮಾ, ಆಮೇಲೆ ಕತೆ ಹೇಳೋ ರೀತಿ, ನಿಮ್ಮದೇ ಆದಂಥ ಒಂದು ಸ್ಟೈಲು. ಸೊ ಇವತ್ತಿಗೂ ರಾಜೇಂದ್ರ ಸಿಂಗ್ ಬಾಬು ಅಂತಿದ್ದಂಗೆ ಪಟ್ ಅಂತ ನನಗೆ ನೆನಪಾಗುವಂಥದ್ದು ಮುತ್ತಿನ ಹಾರ. ಅಲ್ಲಿ ಕರ್ಕೊಂಡು ಹೋಗಿದ್ದು, ನೀವು ಕೊಡಗಿನ ಭಾಷೆ, ಅಲ್ಲಿನ ಒಂದು ಪರಂಪರೆ ತೋರಿಸಿದ್ದು, ಒಬ್ಬ ವೀರನನ್ನು ತೋರಿಸಿದ್ದು ರೀತಿ ಇವತ್ತಿಗೂ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಇರುತ್ತೆ. ಸೊ ನಿಮ್ಮದೇ ಆದಂಥ ಒಂದು ವೇ ಆಫ್ ಸ್ಟೈಲ್ನಲ್ಲಿ ಸಿನಿಮಾಗಳು ಹೇಳಕ್ಕೆ ಹೊರಟಾಗ, ಈಗ ಆವಾಗ ಅಂತ ತಗೊಂಡ್ರೆ ಸರ್ ಡೈರೆಕ್ಟರ್ಗಳು, ನಿಮ್ಮ ಸಾಲಿನಲ್ಲಿ ಇದ್ದಂಥ ಡೈರೆಕ್ಟರ್ಗಳು ಇವತ್ತಿಗೂ ಕೆಲವರು ಇದ್ದಾರೆ, ಕೆಲವರು ಸಿನಿಮಾ ಮಾಡೋದನ್ನ ನಿಲ್ಲಿಸಿದ್ದಾರೆ. ಸೊ ಇವತ್ತಿಗೂ ನಾನೊಂದು ಸಿನಿಮಾ ಮಾಡಬೇಕು, ನನಗೊಂದು ಅದೊಂದು ತುಡಿತ ಇದೆ ಅನ್ನೋದು, ಬಟ್ ಅದೊಂದು ಟೈಮ್ ತೊಗೊಂಡು ಮಾಡಿದ್ರಲ್ಲ, ಸೊ ಈ ಕಂಟೆಂಟ್ ಮೂಲಕ ಬರಬೇಕು ಅಂತ ಅನ್ಸಿದ್ದು ಯಾಕೆ? ಮತ್ತು ಈ ಒಂದು ಗ್ಯಾಪ್ನಲ್ಲಿ ಏನೇನೇನೆಲ್ಲ ಸರ್ಚ್ ಮಾಡ್ತಾ ಇದ್ರಿ? ಸೊ ಆ ಒಂದು ಡೈರೆಕ್ಟರ್ ಮೈಂಡನ್ನ ಸ್ವಲ್ಪ ಒಂಚೂರು ರಿಲ್ಯಾಕ್ಸ್ ಆಗಿ ಇಟ್ಟಿದ್ರಾ? ಇಲ್ಲ ಇನ್ನೂ ಯಾವುದೋ ಒಂದು ಕತೆ ಓಡ್ತಾನೆ ಇರುತ್ತೆ ಅಂತ? ಇಲ್ಲ, ನನಗಂತೂ ಕತೆಗಳು ಓಡ್ತಾನೆ ಇರುತ್ತೆ. ನಾನು ಮಧ್ಯ ಯಾತಕ್ಕೆ ಗ್ಯಾಪ್ ತಗೊಂಡೆ ಅಂದರೆ, ನನಗೆ ಸಿದ್ದರಾಮಯ್ಯನವರು ಕರ್ನಾಟಕ ಫಿಲಮ್ ಅಕಾಡೆಮಿಯ ಒಂದು ಚೇರ್ಮನ್ ಕೆಲಸ ಕೊಟ್ಟಿದ್ರು. ಸೊ ಅದರಲ್ಲಿ 4 ವರ್ಷ ನಾನು ಹೆಚ್ಚಾಗಿದ್ದಿದ್ದು ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗೆ ಒಂದು ಹೊಸ ರೂಪ ಕೊಡಬೇಕು ಅಂಥೇಳಿ ಅದನ್ನು ವಿಧಾನಸೌಧದ ಮುಂದೆ ಫಸ್ಟ್ ಟೈಮ್ ಇನಾಗ್ರೇಷನ್ ಮಾಡಿಸಿ, ಪ್ರಪಂಚದಿಂದ ಎಲ್ಲ ಮೇಕರ್ಸು, ಫಿಲಮ್ ಮೇಕರ್ಸು, ಬಾಂಬೆಯಿಂದ ಎಲ್ಲ ಮೇಕರ್ಸ್ನು ಕರೆಸಿ, ಮೈಸೂರಿನಲ್ಲಿ ಒಂದು, ಬಿಕಾಸ್ ಮೈಸೂರು ಒಂದು ಚಿತ್ರರಂಗಕ್ಕೆ ತುಂಬ ಒಂದು 75 ವರ್ಷದ ಇತಿಹಾಸ ಇರೋ ಮೈಸೂರಿಗೂ ಸಿನಿಮಾಗೂ ಸಂಬಂಧ. ಸೊ ಇದನ್ನು ಸೇರಿಸಿ ನಾನು ಆ ಫೆಸ್ಟಿವಲ್ ಮಾಡೋದೇ ನನಗೊಂದು ಟೈಮ್ ಆಯಿತು. ಆಮೇಲಿಂದ ನನಗೆ ಹೆಚ್ಚಾಗಿ ಒಂದು ಫಿಲಮ್ ಸಿಟಿ ಇಲ್ವಲ್ಲ ನಮಗೆ ಅನ್ನೋದು, ಅದನ್ನು ನನಗೆ ಸಿದ್ದರಾಮಯ್ಯನವ್ರಿಗೆ ಮನಕ್ಕೆ ಒಪ್ಪಿಸಿ 155 ಎಕರೆ ಇವತ್ತು ಮೈಸೂರಿನಲ್ಲಿ ಏರ್ಪೋರ್ಟ್ ಮುಂದೆ ಅದು ಬರಬೇಕಾದ್ರೆ ನನ್ನದೊಂದು ಅಳಿಲು ಸೇವೆ, ಫೈಲ್ ತಗೊಂಡು ನಾನು ತಹಶೀಲ್ದಾರರಿಂದ ಸ್ಟಾರ್ಟ್ ಮಾಡಿ ಕೊನೆಯವರೆಗೂ CM ಕ್ಯಾಬಿನೆಟ್ ಮೀಟಿಂಗಲ್ಲೂ ತರಿಸಿ, ಇವತ್ತು ಕ್ಯಾಬಿನೆಟ್ಟಲ್ಲಿ 75 ವರ್ಷದ ಇತಿಹಾಸದಲ್ಲಿ ಆಗದೇ ಇದ್ದಿದ್ದ ಒಂದು ಫಿಲ್ಮ್ ಸಿಟಿ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅವರು ಮನಸ್ಸು ಮಾಡಿ ನನಗೆ ಸಪೋರ್ಟ್ ಮಾಡಿ ಇವತ್ತು ಕಾಂಪೌಂಡ್ ಹಾಕಿದ್ದಾರೆ. ಇಷ್ಟರಲ್ಲೇ ಅದರ ಇನಾಗ್ರೇಷನ್ನು ಆಗುತ್ತೆ. ಅದೊಂದು ಭಾಳ ದೊಡ್ಡ ಒಂದು ಚಲನಚಿತ್ರ ಕ್ಷೇತ್ರ ಆಗಿ ಟೂರಿಸಮ್, ಫಿಲಮ್ ಟೂರಿಸಮ್ ಎಲ್ಲ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದೆ. ಈ ಮಧ್ಯ ನಾನು ಕತೆಗಳು ಯಾವಾಗಲೂ ಓದ್ತಾ ಇರ್ತೀನಿ, ಬರಿತಾ ಇರ್ತೀನಿ. ಸಿನಿಮಾ ಮಾತ್ರ ನನ್ನ ಹೃದಯದ ಬೀಟ್ ಇದ್ದಂಗೆ, ನನಗೆ ಪ್ರತಿ ಬೀಟಲ್ಲೂ ಸಿನಿಮಾ ಹೊಡಿತಾ ಇರುತ್ತೆ. ಆದ್ದರಿಂದ ನಾನು ಸಿನಿಮಾನ ಮಾಡದೇ ಇರೋದಿಲ್ಲ. ಈ ಒಂದು ಕಂಬಳನ ಒಂದು ಹೊಸ ವಿಷಯ ತಗೊಳ್ಳೋಣ, ಇದ್ದೇ ಇದೆ, ಲವ್ ಸ್ಟೋರಿ ಮಾಡೋದು, ಆ್ಯಕ್ಷನ್ ಮಾಡೋದು, ಅಂಡರ್ ವರ್ಲ್ಡ್ ಮಾಡೋದು, ಹಿಸ್ಟಾರಿಕಲ್ ಮಾಡೋದು, ಇವೆಲ್ಲ ಇದ್ದೇ ಸ್ಪೆಷಲ್ ಇರಲಿ ಲೈಫಲ್ಲಿ. ಒಂದು ನಾನು ಯಾವಾಗ ನೀವು ನನ್ನ ನಾಗರಹೊಳೆ ಅಂತ ಬಂದನು ಎಲ್ಲ ತೊಗೊಂಬನ್ನಿ, ನಾನು ಯಾವುದು ನನ್ನ ಪಿಕ್ಚರ್ಗಳನ್ನ ಇನ್ಯಾರಿಗೂ ನಾನು ಹೋಲಿಸ್ಕೊಳ್ಳೋದು ಇಲ್ಲ. ನನ್ನದೇ ಒಂದು ಸ್ಟೈಲ್ ಆ ಪಿಕ್ಚರ್ ಮಾಡೋದಕ್ಕೆ, ಆ ಸ್ಟೈಲ್ನೇ ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾನು ಈ ಚಿತ್ರನ ಕೈಗೆ ತಗೊಂಡು ಇವತ್ತು ಮುಗಿಸಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಮೊನ್ನೆ ಹೆಗ್ಡೆಯವರು ನೋಡಿದ್ರು, ತುಂಬ ಇಷ್ಟಪಟ್ಟರು. ಜನನೂ ಇಷ್ಟಪಡ್ತಾರೆ, ಯಾಕಂದರೆ ನಾವು ಯಾವಾಗಲೂ ಒಂದು ಹೋಪ್ ಮೇಲೆ ಹೋಗಬೇಕಲ್ಲ. ಸರ್, ಕನ್ನಡ ಚಿತ್ರರಂಗ ಅಂತ ಬಂದಾಗ ನಿಮ್ಮ ಒಂದು ಕೊಡುಗೆನೂ ಕೂಡ ಸಾಕಷ್ಟಿದೆ. ಸೊ ಅವಾಗ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಅಂತ ಅಂದರೆ, ಪ್ರತಿ ವರ್ಷವೂ ಕೂಡ ಒಂದೊಂದು ಅಪ್ಡೇಟ್ ಆಗ್ತಾ ಇರುತ್ತೆ. ಪ್ರತಿ ವರ್ಷ ಕೂಡ ನೋಡುವಂಥ ಆಡಿಯನ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ, ಅವರ ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರುತ್ತೆ, ಟೇಸ್ಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಪ್ರತಿ ಸಲ ಕೂಡ ಡೈರೆಕ್ಟ್ರು ಅಷ್ಟೇ ಅಪ್ಡೇಟ್ ಆಗಬೇಕಾಗುತ್ತೆ, ಟೆಕ್ನಿಷಿಯನು ಅಷ್ಟೇ ಅಪ್ಡೇಟ್ ಆಗಬೇಕಾಗುತ್ತೆ. ಪ್ರತಿ ಸಲನೂ ಯೋಚನೆ ಮಾಡಿದಾಗ ಆ ಒಂದು ಹೊಸ ರೀತಿ, ಆ ಹೊಳೆಯೋದು ಯಾವ ರೀತಿಯಾಗಿರುತ್ತೆ, ಆಮೇಲೆ ಈಗಿನ ಚಿತ್ರರಂಗ ನೋಡೋದಾದರೆ ಎಷ್ಟು ಬದಲಾವಣೆ ಕಾಣ್ತಾ ಇದೆ ಅಂತ ಸರ್? ಒಂದು ಕತೆಗಳಲ್ಲಿ ಬದಲಾವಣೆ ಆಗೋದಕ್ಕೆ ಹೇಳೋ ಥರದಲ್ಲಿ ಬದಲಾವಣೆ ಆಗ್ಬೋದೇ ವಿನಃ ಕತೆ ಒಂದೇ ಇರೋದೇ. ಕತೆ ಒಂದು ಕಡೆ ಹೇಳ್ತಾರೆ ದಿ ಮ್ಯಾನ್ ವರ್ಸಸ್ ಮ್ಯಾನ್ ವರ್ಸಸ್
ಎನಿಮಲ್, ಮ್ಯಾನ್ ವರ್ಸಸ್ ನೇಚರ್, ಇವು ಮೂರೇ ಕತೆ ಮಾಡೋಕ್ಕಾಗೋದು. ಅದರಲ್ಲಿ ನಾವು ಯಾವ್ಯಾವ್ದು ಹುಡುಕೋತೀವಿ, ಏನು ಮಾಡ್ತೀವಿ ಅಂತ. ಬಟ್ ಏನೇ ಆದರೂ, ಏನೇ ಟೆಕ್ನಾಲಜಿ ಬಂದರೂ ಹ್ಯೂಮನ್ ಎಮೋಷನ್ಸ್ನ ಬಿಟ್ಬಿಟ್ಟು ಟೆಕ್ನಾಲಜಿ ಮಾಡೋಕ್ಕಾಗಲ್ಲ. ಇವತ್ತು ಉದಾಹರಣೆಗೆ ನೀವು ಚಾರ್ಲಿ ಚಾಪ್ಲಿನ್ ಪಿಕ್ಚರ್ ನೋಡ್ತೀರಾ, ಅದರಲ್ಲಿ ಯಾವ ಟೆಕ್ನಾಲಜಿನಿಲ್ಲ. ಬಟ್ 1920ನೇ ಇಸ್ವಿಲಿ ಜನ ಏನು ನಗ್ತಿದ್ರು, ಇವತ್ತಿಗೂ ಅಷ್ಟೇ ಬಿದ್ದು ಬಿದ್ದು ನಗ್ತಾರೆ ಚಾರ್ಲಿನ್ ಚಾಪ್ಲಿನ್. ಅಲ್ಲಿಗೆ ಟೆಕ್ನಾಲಜಿ ಮುಖ್ಯ ಅಲ್ಲ, ಹ್ಯೂಮನ್ ಎಮೋಷನ್ಸ್ ಮುಖ್ಯ ಆಗುತ್ತೆ. ಬಟ್ ಟೆಕ್ನಾಲಜಿನ ಬಿಡೋಕ್ಕಾಗಲ್ಲ. ಇವತ್ತೊಂದು ಟೆಕ್ನಾಲಜಿ ಇದ್ದರೆ ಬಾಹುಬಲಿ ಬರ್ತಿರ್ಲಿಲ್ಲ, ಇಲ್ಲ ಒಂದು ಟ್ಯಾಕ್ಸಿಗೆ ಬರ್ತಿರಲಿಲ್ಲ, ಒಂದು KGF ಬರ್ತಾ ಇರಲಿಲ್ಲ, ಇಲ್ಲ ಒಂದು ಬಾಹುಬಲಿ ಬರ್ತಿರಲಿಲ್ಲ. ಆದ್ದರಿಂದ ಟೆಕ್ನಾಲಜಿನ ನಾವು ಅಳವಡಿಸ್ಕೋಬೇಕು. ಈಗ ನೋಡಿ, ಎಲ್ಲದಕ್ಕೂ ಸಡನ್ನಾಗಿ ಕಂಪ್ಯೂಟರ್ ಗ್ರಾಫಿಕ್ ಹೊರಟೋಗುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ, ಬಂದುಬಿಟ್ಟಿದೆ. ಹೌದು. ಸೊ ಈಗ ಇನ್ನೇನಿದ್ರು ಮುಂದಕ್ಕೆ ಕಥೆಗಳು ನಾವು ಹೆಂಗೆ ಮಾಡಬೇಕು ಅಂತ ಈಗ ನಾನೊಂದು ಕತೆ ಯೋಚನೆ ಮಾಡ್ತಾ ಇದ್ದೀನಿ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನ 4 ಜನನೂ AI ಕ್ರಿಯೇಟ್ ಮಾಡಿ ಒಂದು ಕತೆ ಮಾಡಬೇಕು ಅಂತ ಕೈ ಹಾಕಿದ್ದೀನಿ, ಶುರು ಮಾಡ್ತಾ ಇದ್ದೀನಿ. ಯಾಕೆಂದರೆ ಈಗ ನೋಡಿ, ಅದಕ್ಕೆ ಅಲ್ಲಿಗೆ ಬಂದಾಗ ಟೆಕ್ನಾಲಜಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಕುಮಾರ್ನ ಮತ್ತೆ ತರಬೇಕು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಈಸಿ ಥಿಂಗ್. ಬಟ್ ಆದರೂ ಇವತ್ತು ತರ್ಬೋದು, ಆ ಲೆವೆಲಿಗೆ ಬಂದ್ಬಿಟ್ಟಿದೆ ಈಗ ಟೆಕ್ನಾಲಜಿ. ಆದ್ದರಿಂದ ಈಗ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸರ್. ಆಮೇಲೆ ಇತ್ತೀಚೆಗೆ ನಿಮ್ಮ ರಕ್ತ ಕಾಶ್ಮೀರ ಸಿನಿಮಾ ಬಂದಾಗ ತುಂಬ ಇಷ್ಟಪಟ್ಟಿದ್ದ ಜನ ಏನು ಅಂತಂದರೆ, ಅಷ್ಟು ಜನ ಆರ್ಟಿಸ್ಟ್ಗಳನ್ನ ಆ ಸಾಂಗಲ್ಲಿ ನೋಡಿದ್ದೀಯಲ್ಲ, ಎಲ್ಲರನ್ನೂ ಕರ್ಕೊಂಬಂದು ಡ್ಯಾನ್ಸ್ ಮಾಡಿಸಿದ್ದಾರೆ. ಎಲ್ಲರೊಟ್ಟಿಗೂ ನೀವು ಕೆಲಸ ತೆಗ್ಸಿದ್ದೀರಾ, ಕೆಲಸ ಮಾಡಿದ್ದೀರಾ. ಅವರೆಲ್ಲ ಒಂದೇ ಕಡೆ ತರ್ಸೋದು ಕಷ್ಟ ಏನಾದರೂ ಆಯ್ತಾ, ಇಲ್ಲ ನಿಮಗೆ ಬನ್ನಿ ಅಂತ ಹೇಳಿದ್ರೆ? ಅದು ನನ್ನ ಮತ್ತು ನಮ್ಮ ಎಲ್ಲ ನಟರ ಜೊತೆ ಇದ್ದಿದ್ದ ಸಂಬಂಧ ಮತ್ತು ಅವರ ಒಡನಾಟ, ಪ್ರತಿಯೊಬ್ಬರೂ ನಾನು ಕೇಳಿದ ತಕ್ಷಣ ಇಲ್ಲ ಅಂತ ಹೇಳಲಿಲ್ಲ, ಹೇಳೋದು ಇಲ್ಲ ಸರ್, ಎಲ್ಲ ಹೇಳಲಿಲ್ಲ, ಹೋಲಾಟಾಗಿ ಬಂದರು. ನಾನು ಅಲ್ಲೇ ಅದನ್ನೇ ಹೇಳಿದ್ದೇನೆಂದರೆ, ಇವತ್ತಿಗೂ ನಾವು ಮಲ್ಟಿ ಸ್ಟಾರ್ ಫಿಲಮ್ಸ್ ಮಾಡಬೇಕು, ಈ ಅದರ್ ಲ್ಯಾಂಗ್ವೇಜಸ್ ಪಿಕ್ಚರ್ಗೆ ಚಾಲೆಂಜಿಂಗ್ ಕೊಡಬೇಕಂದ್ರೆ ನಾವು ಇಬ್ಬಿಬ್ಬರು 3 ಆ್ಯಕ್ಟ್ರುಗಳು ಸೇರಬೇಕು. ಆದ್ದರಿಂದ ಅದನ್ನು ಒಂದು 4 ದಿವಸ ನಾನು ಪಿಕ್ಚರ್ ಶೂಟಿಂಗ್ ಮಾಡಿದಾಗ ಒಬ್ಬರು ಒಂದು ದಿವಸದ ನನಗೆ ಬಂದು ನನ್ನ ಶಾಟ್ ಹಿಂಗಿರಬೇಕಾಗಿತ್ತು, ಹಂಗಾಯ್ತು ಅಂತ ಹೇಳಲಿಲ್ಲ. ಅಷ್ಟು ಜನಕ್ಕೆ ಕಾನ್ಫಿಡೆನ್ಸ್ ಇತ್ತು. ಆಮೇಲೆ ಆ ಥರ ಒಂದು ಕಾಂಬಿನೇಷನ್ನು ಇನ್ನು ಸಾಧ್ಯನೇ ಇಲ್ಲ ಬಿಡಿ, ಅದು ಒಂದೇ ಸರಿ. ಏನೋ ಎಲ್ಲ ನಟರು ನನ್ನ ಮೇಲೆ ಇಟ್ಟಿದ್ದ ಒಂದು ಪ್ರೀತಿ, ವಿಶ್ವಾಸ ಮತ್ತು ಒಂದು ನಂಬಿಕೆ, ಅದು ಸಾಂಗ್ ಮಾಡೋಕ್ಕೆ ಆಯಿತು. ಓಕೆ ಓಕೆ ಸರ್. ಆಮೇಲೆ ನೀವು ಹೇಳ್ತಾ ಇದ್ರಿ ಮಲ್ಟಿ ಸ್ಟಾರ್ಗಳು ಆಗಬೇಕು, ಮಲ್ಟಿ ಸ್ಟಾರ್ ಸಿನಿಮಾಗಳು ಬರಬೇಕು ಅಂತ. ಸೊ ಆಗಿನ ಹೀರೋಗಳಲ್ಲಿ ಮಲ್ಟಿ ಸ್ಟಾರ್ ಅಂತ ಬಂದಾಗ ನಾವು ನೋಡ್ತಾ ಇದ್ವಿ, ಒಂದು ಒಳ್ಳೆ ಸಿನಿಮಾಗಳು ಬರ್ತಾ ಇತ್ತು. ಬಟ್ ಈಗ ಎಲ್ಲೋ ಸ್ವಲ್ಪ ಈಗೋ ಕ್ಲಾಶಸ್ ಜಾಸ್ತಿ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇಲ್ವಾ? ಮಲ್ಟಿ ಸ್ಟಾರ್ ಸಿನಿಮಾ ಅಂತ ಬಂದಾಗ ಇಬ್ರು ಸ್ಟಾರ್ಗಳು ಅವ್ರದ್ದೇ ಆದಂಥ ಫ್ಯಾನ್ ಬೇಸ್ ಇರುತ್ತೆ ಸರ್. ನಾಳೆ ದಿನ ಒಂದು ಫೈಟ್ ಮಾಡಬೇಕು ಅಂತಂದಾಗ ನಮ್ಮ ಸ್ಟಾರಿಗೆ ಹೊಡೆದ್ಬಿಟ್ರು, ಇವ್ರು ಹೊಡೆದ್ಬಿಟ್ರು, ನಮ್ಮ ಬಾಸ್ಗೆ ಹೊಡೆದ್ಬಿಟ್ರು ಅನ್ನೋ ಆ ಒಂದು ಕ್ಲಾಶಸ್ ಅಲ್ಲಿಂದ ಏನಾದರೂ ಸ್ಟಾರ್ಟ್ ಆಗ್ಬಿಡುತ್ತಾ? ಇಲ್ಲ, ಅಲ್ಲಿ ಎಲ್ಲಿ ಆಗುತ್ತೆ ಅಂದರೆ, ಒಬ್ಬ ಡೈರೆಕ್ಟರ್ ಆದವನು ಅದನ್ನು ನಿಭಾಯಿಸಬೇಕು. ಎ ಡೈರೆಕ್ಟರ್ ಶುಡ್ ಕನ್ವಿನ್ಸ್ ಟು ಆ್ಯಕ್ಟರ್ಸ್. ಯಾವಾಗಲೂ ಡೈರೆಕ್ಟರ್ ಈಗ ಕಮಲ್ ಹಾಸನ್, ರಜನಿಕಾಂತ್ ಮಾಡ್ತಾ ಇದ್ದಾರಲ್ಲ, ಈಗ ಸ್ಟಾರ್ಟ್ ಮಾಡಿದ್ರು. ಅಷ್ಟು ವರ್ಷಗಳು ಬೇಕಾಗಿದೆ ಸರ್? ಅಲ್ಲ, ಆಗಿದೆ. ಹಿಂದೆ ಪಿಕ್ಚರ್ಗಳು ಕೆಲವು ಸ್ಟಾರ್ಸ್ದೆಲ್ಲ ಮಾಡಿದ್ದಾರೆ, ಹಿಂದಿಲಿ ಮಾಡ್ತಾನೆ ಇದ್ದಾರೆ. ಅದೇನು ಕೆಲವು ಸರಿ ಮಿಸ್ ಹೊಡೆಯುತ್ತೆ. ಬಟ್ ಆದರೆ ಇಟ್ಸ್ ಎ ಗುಡ್ ಜಸ್ಟರ್. ನಮ್ಮಲ್ಲೂ ಬರಬೇಕು. ಯಾಕೆ ಬರಬಾರ್ದು? ಈಗ ಹೋಯ್ತಪ್ಪ ನಮ್ಮ ಹತ್ರ ಕತೆ ಇಲ್ಲ ಅಂದರೆ, ಯಾವುದಾದ್ರೂ ರಾಮಾಯಣದಿಂದನೋ ಮಹಾಭಾರತದಿಂದನೋ ವಿ ಕ್ಯಾನ್ ಟೇಕ್ ಮೆನಿ ಸ್ಟೋರೀಸ್. ಇಬ್ಬರಲ್ಲ 3 ಜನ ಮಾಡ್ಬೋದು. ಈಗ ಕುರುಕ್ಷೇತ್ರ ನಮ್ಮಲ್ಲಿ ಮಾಡಿದ್ರು, ಎಂಥ ಒಂದು ಅದ್ಭುತವಾದ ಪ್ರಯತ್ನ. ಸಾಕಷ್ಟು ಸ್ಟಾರ್ಸ್ಗಳು ಅದರಲ್ಲ, ಎಲ್ಲ ಇದ್ರಲ್ಲ, ಎಷ್ಟು ಜನ ಸ್ಟಾರ್ಸ್ ಇದ್ರು. ಈಗ ಮುನ್ರತ್ನ ಮಾಡಲಿರು. ಸೊ ಅದರಿಂದ ಬರೀ ಆ್ಯಕ್ಟ್ರುಗಳನ್ನೇ ದೂಷಿಸೋದಲ್ಲ, ನಾವು ಏನು ಪ್ರಯತ್ನ ಪಡ್ತೀವಿ ಅವ್ರನ್ನ ಕರ್ಕೊಂಬರಕ್ಕೆ. ಕನ್ನಡ ಚಿತ್ರರಂಗದಲ್ಲಿ ಆಗ್ತಾ ಇದೆ ಸರ್ ಆ ಪ್ರಯತ್ನ ಆಗಿರ್ಬೋದು, ಆ ಕ್ರಿಯೇಟಿವಿಟಿ ಆಗಿರ್ಬೋದು, ಎಲ್ಲೋ ಕಮ್ಮಿ ಆಗಿದೆಯಾ? ಇಲ್ಲ, ಡೈರೆಕ್ಟ್ರುಗಳು ಅದನ್ನು ಯೋಚನೆ ಮಾಡಬೇಕು. ಬಟ್ ಕೆಲವು ಡೈರೆಕ್ಟ್ರುಗಳು ಈಗ ಬೇಡ, ನಮಗೊಂದು ಚಿಕ್ಕ ಪಿಕ್ಚರ್ ಮಾಡೋಣ ಸಾಕು ಅನ್ನೋದ್ರಲ್ಲೇ ಅವರು ಸಂತೃಪ್ತರಾಗ್ಬಿಟ್ಟಿದ್ದಾರೆ. ಇನ್ನು ಕೆಲವರಿಗೆ ಆಸೆ ಇದೆ, ಅದಕ್ಕೆ ಕಾಲ ಕೊಡು ಬರಬೇಕು, ಹೋಗಬೇಕು, ಮೀಟ್ ಮಾಡಬೇಕು, ಕನ್ವಿನ್ಸ್ ಮಾಡಬೇಕು ಅನ್ನೋದು ಡೈರೆಕ್ಟ್ರದ್ದು ಅದು ಒಂದು ಭಾಳ ದೊಡ್ಡ ಕೆಲಸ ಆಗುತ್ತೆ. ಯಾಕಂದರೆ ಇಬ್ಬರು ಆ್ಯಕ್ಟ್ರುಗಳನ್ನ ಕರ್ಕೊಂಬರ್ಬೇಕಾದ್ರೆ ಅವ್ರಿಗೊಂದು ಮೊದಲು ಕಾನ್ಫಿಡೆನ್ಸು ಮತ್ತು ಕತೆ ಮೇಲೆ ಕಾನ್ಫಿಡೆನ್ಸ್ ಬರಬೇಕು. ಆ ಪ್ರಯತ್ನ ಸಕ್ಸಸ್ಫುಲ್ಲಾಗಿ ಮಾಡಿದ್ರೆ ಖಂಡಿತ ಆಗುತ್ತೆ. ಸರ್, ಈಗ ಪ್ಯಾನ್ ಇಂಡಿಯಾ ಅಂತ ಶುರು ಆದಮೇಲೆ ಈಗ ಕೆಲವೊಂದಷ್ಟು ಕ್ರಿಯೇಟರ್ಸ್ಗಳೆಲ್ಲ ಏನಿದ್ದಾರೆ, ನಮ್ಮದು ಸಣ್ಣ ಸಿನಿಮಾ ಜನ ನೋಡೋಕೆ ಬರ್ತಿಲ್ಲ ಅಂತ ಒಂದು ಕೊರಗು ಅವ್ರಿಗಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಆದಮೇಲೆ ಈಗ ಹೆಂಗಾಗೋಗಿದೆ ಅಂತಂದರೆ, ಹೊಸಬ್ರು ಬಂದ್ರೂ ನಾನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನನ್ನ ಲಾಂಚ್ ಹಂಗಿರಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಕೆಲವರು ಬರ್ತಿದ್ದಾರೆ. ಆಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋಕ್ಕೆ ಕತೆ ಎಷ್ಟು ಸ್ಟ್ರೆಂತ್ ಇರಬೇಕು? ಪ್ಯಾನ್ ಇಂಡಿಯಾ ಅಂತಂದರೆ ಏನು ಸರ್, ಯಾವ ಥರ ಅದು ಕಾನ್ಸೆಪ್ಟ್? ನೋಡಿ ಹೇಳ್ತೀನಿ. ಈಗ ಪ್ಯಾನ್ ಇಂಡಿಯಾ ಅನ್ನೋದು ಹೊಸ ವರ್ಡ್ ಇದು. ಈಗಾಗಲೇ
ನನ್ನ ನಾಗರೋಳೆ ರಷ್ಯಾವರೆಗೂ ಹೊರಟೋಯ್ತು. ಹ್ಮ್. ಎಲ್ಲ ಇಂಡಿಯನ್ ಲ್ಯಾಂಗ್ವೇಜಸ್ಗಾಯಿತು. ನಮ್ಮ ಅಂಥ ಎಲ್ಲ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಹೋಯ್ತು. ನಮ್ಮ ಗಂಡು ಬೇರುಂಡ ಎಲ್ಲ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಹೊರಟೋಗೋಯ್ತು. ನಮ್ಮ ಬಂಧನ ಎಲ್ಲ ಲ್ಯಾಂಗ್ವೇಜಸ್ಗೂ ಹೋಯಿತು. ರೀಮೇಕ್ ಮಾಡಿದ್ರು. ಸೊ ಹೀಗಾಗಿ ಪ್ಯಾನ್ ಇಂಡಿಯಾ ಅನ್ನೋದು ಹೊಸ ಕಾನ್ಸೆಪ್ಟ್ ಏನಲ್ಲ, ಅದಕ್ಕೊಂದು ಹೊಸ ವರ್ಡ್ ಕೊಟ್ಟಿದ್ದಾರೆ ಅಷ್ಟೇ. ಹಿಂದಿದೆ ರಾಜ್ಕುಮಾರ್ ಪಿಕ್ಚರ್ಗಳು ಎಷ್ಟು ಪಿಕ್ಚರ್ಗಳು ಹಿಂದಿಗೆ, ತಮಿಳಿಗೆ, ತೆಲುಗಿಗೆಲ್ಲ ಡಬ್ಬಾಗಿದೆ. ಹೌದು. ವಿಷ್ಣುವರ್ಧನ್ ಅವ್ರದ್ದು ಎಷ್ಟೊಂದಾಗಿದೆ. ವಿಷ್ಣುವರ್ಧನ್ ಅವ್ರ ಪಿಕ್ಚರು ಮಲಯಾಳಂಗೆ ಹೋಗಿದೆ, ತಮಿಳಿಗೆ ಹೋಗಿದೆ, ತೆಲುಗಿಗೆ ಹೋಗಿದೆ. ಹೀಗೆ ನಾವು ಪ್ರತಿಯೊಬ್ಬರೂ ಕತೆಗಳನ್ನ ಮಾಡುವಾಗ ನಮ್ಮ ಮಣ್ಣಿನ ವಾಸನೆಯ ಕನ್ನಡ ಕಥೆನ ನಾವು ಹೊರಗಡೆಗೆ ತೊಗೊಂಡೋಗ್ಬೇಕು. ನಾವು ಪ್ಯಾನ್ ಇಂಡಿಯಾನೇ ಮತ್ತು ಇಲ್ಲಿ ತೊಗೊಂಬಂದು ಮತ್ತು ಪ್ಯಾನ್ ಇಂಡಿಯಾ ಕಳಿಸೋದು ಅಂಥದ್ದೇನು ಉಪಯೋಗ ಆಗ್ತಾ ಇಲ್ಲ. ಸೊ ಈಗ ಭೂತಾಯಿನ ಮಗ ಅಯ್ಯು ಹ್ಮ್. ಪ್ಯಾನ್ ಇಂಡಿಯಾ ಆಯಿತು, ಎಲ್ಲ ಭಾಷೆನಲ್ಲೂ ಪ್ರೊಡ್ಯೂಸ್ ಆಯಿತು. ಆ ರೀತಿ ನಮ್ಮ ಕತೆಗಳನ್ನ, ನಮ್ಮ ಮಣ್ಣಿನ ಕತೆಗಳು, ಅದರಲ್ಲಿ ಹ್ಯೂಮನ್ ಎಮೋಷನ್ಸ್ ಎಲ್ಲೋದ್ರೂ ಒಂದೇ. ಹೌದು. ಟ್ರಂಪ್ ಹತ್ರ ಕಣ್ಣೀರೇ, ಮೋದಿ ಹತ್ರ ಕಣ್ಣೀರೇ, ನಾವು ಹತ್ರ ಕಣ್ಣೀರೇ ಇಲ್ಲ. ನಗು ಎಲ್ಲರಿಗೂ ಒಂದು ನೆಗನೆ. ಅದರಿಂದ ಅದರಲ್ಲೆಲ್ಲ ಯಾವುದೇ ಒಂದು ಡಿಸ್ಕ್ರಿಮಿನೇಟಿವ್ ಬರೋದಿಲ್ಲ. ಇದೆಲ್ಲ ಏನು ಅಂದರೆ ಮುಖ್ಯ ಕತೆ, ದಿ ಸ್ಟೋರಿ. ದಿ ಸ್ಟೋರಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವ ಥರ ಆ ಸ್ಟೋರಿಗಳನ್ನ ಎಲ್ಲಿಂದ ತಗೋತೀವೋ, ಎಲ್ಲಿ ಇನ್ಸ್ಪೈರ್ ಆಗ್ತೀವೋ, ಏನಾಗ್ತೀವೋ, ಹಾಗೂ ಒಂದು ಸಿನಿಮಾ ಮಾಡೋಕ್ಕೆ ಒಂದು ಕಥೆನ ನಾವು ಯಾವ ಥರ ಮಾಡ್ಕೋತೀವಿ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಸರ್, ನೀವು ಒಂದು ಕಡೆ ಹೇಳ್ತಾ ಇದ್ರಿ ಸ್ವಲ್ಪ ಕನ್ನಡ ಚಿತ್ರರಂಗ ಒಂಚೂರು ಕುಗ್ಗಿದೆ, ಎಲ್ಲ ಸಿನಿಮಾ ಥಿಯೇಟ್ರಿಗೆ ಬನ್ನಿ ಅಂತ ಹೇಳ್ತಾ ಇದ್ರಿ. ಆ್ಯಂಡ್ ಕೆಲವರೆಲ್ಲ ಹೇಳ್ತಾ ಇರೋವಂಥದ್ದು ನಮ್ಮ ಸ್ಟಾರ್ಗಳು ಸಿನಿಮಾಗಳು ಮಾಡಿದ್ರೆ ನಾವು ಖಂಡಿತವಾಗ್ಲೂ ಬಂದೇ ಬರ್ತೀವಿ ಅಂತ. ಆಮೇಲೆ ಥಿಯೇಟ್ರ್ ಮಾಲೀಕರು ಹೇಳ್ತಾರೆ, ಮ್ಯಾನೇಜರ್ಗಳು ಹೇಳ್ತಾರೆ, ಒಬ್ಬ ಸ್ಟಾರು ವರ್ಷಕ್ಕೆ ಒಂದಾಗಲಿ ಇಲ್ಲಿ ಅಟ್ಲೀಸ್ಟ್ 2 ಸಿನಿಮಾ ಆದರೂ ಮಾಡಿದ್ರೆ ಬಂದು ಥಿಯೇಟ್ರ್ಗಳು ತುಂಬುತ್ತೆ, ಜನಗಳು ಬರ್ತಾರೆ ಅಂತ. ನಮ್ಮಲ್ಲಿ ಕೆಲವೊಂದಷ್ಟು ಸ್ಟಾರ್ಸ್ಗಳಂತ ಅಂದಾಗ ಟೈಮ್ ತಗೊಳ್ತಾ ಇದ್ದಾರೆ ಮಾಡೋಕ್ಕೆ. ಆಮೇಲೆ ವರ್ಷಕ್ಕೊಂದು ಸಿನಿಮಾ ಕೊಡಲೇಬೇಕು ಅಂತ ಕೆಲವರು ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಕೆಲವರು ನಾವು ಒಳ್ಳೆ ಕಂಟೆಂಟ್ ಬೇಕು ಅಂತಂದರೆ ಬೇಕು 3-4 ವರ್ಷ ಅಂತ ಈ ಥರ ಒಂದಷ್ಟು ಹೇಳಿದಾಗ, ನಿಮ್ಮ ಪ್ರಕಾರ ಸರ್ ಒಬ್ಬ ಸ್ಟಾರ್ ಹೆಂಗೆ ಒಂದು ಟೈಮ್ ತೊಗೊಂಡು ಸಿನಿಮಾ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತಾ? ಇಲ್ಲ ಆ ಒಂದು ಉಳಿವಿಗಾಗಿ, ಚಿತ್ರರಂಗದ ಉಳಿವಿಗಾಗಿ, ಥಿಯೇಟರ್ನ ಉಳಿವಿಗಾಗಿ ಒಂದಷ್ಟು ಜನಕ್ಕೆ ಕೆಲಸ ಸಿಗಬೇಕು ಅಂತಂದರೆ ವರ್ಷಕ್ಕೆ 1-2 ಸಿನಿಮಾ ಮಾಡಲೇಬೇಕಾ? ಹೆಂಗೆ ಸರ್ ನಿಮ್ಮ ಪ್ರಕಾರ? ಇಲ್ಲ ನೋಡಿ, ಈಗ ಸ್ಟಾರ್ ಇದ್ರೇ ಸಿನಿಮಾ ಓಡುತ್ತೆ ಅನ್ನೋದು ಪೂರ್ಣ ನಂಬಿಕೆ ಮಾಡೋಕ್ಕಾಗಲ್ಲ. ಈಗ ಸೂಫ್ರಮ್ಸು ಯಾರಿದ್ರು? ಬಟ್ ವರ್ಷಕ್ಕೆ ಎಲ್ಲೋ ಕಮ್ಮಿ ಅಲ್ಲ ಸರ್ ಆ ಥರ ಸಿನಿಮಾಗಳು? ಅಲ್ಲ, ಅದು ಯಾವತ್ತು 2% ಸಿನಿಮಾ ಸಕ್ಸಸ್ ಆಗೋದು. ನೀವು ಚರಿತ್ರೆ ತಗೊಂಬಂದರೆ 100ಕ್ಕೆ 100% ಆಗೋದಿಲ್ಲ. ಈ ಇಂಡಸ್ಟ್ರಿ ಉಳಿದಿರೋದೇ ಆ 3% ಸಕ್ಸಸ್ ಇದೆಯಲ್ಲ, ಆ ಸಕ್ಸಸ್ಸಿಂದಾನೇ ಎಲ್ಲರೂ ನಾವು ಆ ಥರ ಆಗ್ತೀವಿ ಅಂತ ಬರ್ತಾರೆ. ಆಮೇಲೆ ಹೀರೋಗಳಿಗೂ ಏನು ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿ, ಭಯ ಇದ್ದೇ ಇದೆ. ನಾವು ಮಾಡೋ ಪಿಕ್ಚರು ಜನಕ್ಕೆ ರೀಚ್ ಆಗಬೇಕು, ಸಕ್ಸಸ್ ಆಗಬೇಕು, ಪ್ರೊಡ್ಯೂಸರ್ಗೆ ದುಡ್ಡು ಬರಬೇಕು. ಆದ್ದರಿಂದ ನಾವು ಒಂದಿಷ್ಟು ಒಳ್ಳೆ ಕತೆ ಮಾಡೋಣ, ಒಳ್ಳೆ ಮೇಕಿಂಗ್ ಮಾಡೋಣ. ಇವತ್ತಿನ ಟೆಕ್ನಾಲಜಿ ಎಲ್ಲ ಟೈಮ್ ಕನ್ಸ್ಯೂಮಿಂಗ್. ಡಿಜಿಟಲ್ ಸೌಂಡ್ ಇರ್ಬೋದು, ಇವತ್ತು 6 ತಿಂಗಳು ಬೇಕು. ಮೊದಲಾದರೆ ಪಿಕ್ಚರ್ ಎಡಿಟಿಂಗ್ ಆದಮೇಲೆ 4 ದಿವಸದಲ್ಲಿ ಕಾಪಿ ತಂದುಬಿಡ್ತಾ ಇದ್ವಿ. ಇವತ್ತು ಪಿಕ್ಚರ್ ಎಡಿಟಿಂಗ್ ಆಗಿ 6 ತಿಂಗಳು ಬೇಕು, ಸೌಂಡ್ ಮಿಕ್ಸ್ ಮಾಡಿ ಎಲ್ಲ ಥರದ ಪ್ರಮೋಷನ್ ಮಾಡಿ ಪ್ರಮೋಷನ್ ಮಾಡೋಕ್ಕೆ 3 ತಿಂಗಳು ಬೇಕು. ಈ ಥರದ್ದೆಲ್ಲ ಹೊಸ ಇಂಗ್ರೀಡಿಯೆಂಟ್ಸ್ ಇವು. ಆದ್ದರಿಂದ ಇದ್ರ ಜೊತೆ ನಾವು ಹೋಗಲೇಬೇಕು, ಅದನ್ನು ಬಿಟ್ಬಿಟ್ಟು ಹೋಗೋಕೆ ಆಗಲ್ಲ ಇವತ್ತು. ಆಮೇಲಿಂದ ಪ್ರತಿ ಆ್ಯಕ್ಟ್ರಿಗೂ ಏನಿರುತ್ತೆ ಅಂದರೆ ಒಂದು ಹೊಸ ಕತೆ ಸಿಕ್ಕಿದ್ರೆ ಮಾಡಬೇಕು ಅನ್ನೋದು ಇರುತ್ತೆ. ಮಾಡ್ತಿದ್ರು. ಈಗ ರಾಜ್ಕುಮಾರ್ 4 ಪಿಕ್ಚರ್ ಮಾಡ್ತಿದ್ರು, ವಿಷ್ಣುವರ್ಧನ್ 7 ಪಿಕ್ಚರ್ ಮಾಡ್ತಿದ್ರು. ಆ ಕಾಲದಲ್ಲಿ ಹಾಗಿತ್ತು. ಬಟ್ ಒಂದು ಕನ್ನಡ ಚಿತ್ರರಂಗ ಸೊರಗಿದೆ ಅನ್ನೋದಕ್ಕೆ ತುಂಬ ಬೇಕಾದಷ್ಟು ಅದರಲ್ಲಿ ನಮ್ಮ ಸೈಡಿಂದನೂ ಮಿಸ್ಟೇಕ್ ಇದೆ, ಮೇಕರ್ಸ್ದು ಮಿಸ್ಟೇಕ್ ಇದೆ. ಆಮೇಲೆ ನಮ್ಮಲ್ಲಿ ಒಂದು ಯೂನಿಟಿ ಇಲ್ಲ, ಒಂದು ಎಲ್ಲ ಪೀಸ್ ಆಗಿಬಿಟ್ಟಿದೆ. ಒಬ್ಬೊಬ್ಬರು ಒಂದೊಂದು ಕಡೆ ಆಗಿಬಿಟ್ಟಿದೆ. ಎಲ್ಲರೂ ಸೇರಿ ಏನು ಆಗಬೇಕು, ಎಲ್ಲಿ ಮಿಸ್ ಹೊಡಿತಾ ಇದ್ದೀವಿ ನಾವು, ಯಾತಕ್ಕೆ ನಮ್ಮ ಪಿಕ್ಚರ್ಗಳನ್ನ ನೋಡ್ತಾ ಇಲ್ಲ, ಇವೆಲ್ಲ ಒಂದು ವಿಮರ್ಶೆಗಳು ಆಗಬೇಕು. ಬಟ್ ಏನಾದರೂ ಸಿನಿಮಾದೇ ಒಂದು ರೂಲ್ಸು, ಅದರದೇ ಒಂದು ರೆಗ್ಯುಲೇಷನು, ಅದರದೇ ಒಂದು ಲಾ ಇದೆ. ಆ ಲಾ ಜೊತೆಗೆ ಹೋಗ್ಬೇಕು. ನಾವು ಸಿನಿಮಾನ ಬಿಟ್ಬಿಟ್ಟು ನಾವು ನಮ್ಮದೇ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಅಂತ ಒಂದು ಸಿನಿಮಾ ಪರಿಸರದಲ್ಲಿ ಅದಕ್ಕೆ ಆದ ರೂಲ್ಸ್ ರೆಗ್ಯುಲೇಷನ್ಗಳು ಇದೆ. ಆದ್ದರಿಂದ ಪ್ರತಿ ಸರಿ ನಾವು ಟ್ರೈ ಮಾಡ್ತಾ ಇರಬೇಕು. ಯಾಕೆಂದರೆ ಮ್ಯಾಥಮೆಟಿಕ್ಸ್ 2+2 ನೀವು ಹೇಳ್ತೀರಾ 4 ಅಂತ ನಾನು ಹೇಳ್ತೀನಿ. ಬಟ್ ಸಿನಿಮಾದಲ್ಲಿ 2+2 ಆಗಲ್ಲ. ಎಷ್ಟೋ ಸರಿ ಏಟು ಬಿದ್ದುಬಿಡುತ್ತೆ. ಅದನ್ನು ತಡ್ಕೋಬೇಕು, ಮತ್ತು ಇನ್ನೊಂದು ಸಿನಿಮಾ ಮಾಡೋ ಕೆಪಾಸಿಟಿ ಬೇಕು. ಹೀಗೆ ಹಲವಾರು ಡೇಂಜರಸ್ ಥಿಂಗ್ಸ್ ಇದೆ. ಅದನ್ನೆಲ್ಲ ನಾವು ಎನ್ಕೌಂಟ್ರ್ ಮಾಡಲೇಬೇಕು. ಫೈನಾನ್ಸ್ ಸಿಗೋದಿಲ್ಲ, ಬ್ಯಾಂಕ್ಗಳಿಂದ ಲೋನ್ ಸಿಗೋದಿಲ್ಲ, ಪ್ರೈವೇಟ್ ಫೈನಾನ್ಸ್ಗೆ ಹೋಗಬೇಕು. ಈ ಥರ ಹಲವಾರು ವಿಷಯಗಳೆಲ್ಲ ಇದೆ. ಸರ್, ಫೈನಾನ್ಸ್ ಅಂದಿದ್ದಕ್ಕೆ ಒಂದು ಕೇಳ್ತೀನಿ, ಸಾಕಷ್ಟು ಸಿನಿಮಾಗಳು ಮಾಡ್ಕೊಂಬಂದಿರಾ,
ಸಕ್ಸಸ್ ಫೇಲ್ಯೂರ್ ಎಲ್ಲ ನೋಡಿದ್ದೀರಾ. ಸೊ ಹಾಗಿದ್ದಾಗ ಇವತ್ತಿಗೂ ಒಂದು ಸಿನಿಮಾ ಮಾಡ್ತೀನಿ ಅಂತಂದರೆ ಸೊ ಫೈನಾನ್ಸ್ ಕೊರತೆ ಆಗ್ಬೋದಾ, ಇಲ್ಲ ರಾಜೇಂದ್ರ ಸಿಂಗ್ ಬಾಬು ಅಂತಂದರೆ ಇಷ್ಟು ಬಲ್ಕಾಗಿ ಒಂದು ರೆಡಿ ಆಗ್ಬಿಡುತ್ತೆ? ಇಲ್ಲ ಇಲ್ಲ ಇಲ್ಲ, ಅದು ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಆಯಾ ಕಾಲಕ್ಕೆ ಅದೇ ಆಯಾ ಎಷ್ಟೇ ದೊಡ್ಡ ಹಿಟ್ ಕೊಟ್ರು ಆ ಏನು ಅದೇನು ಅದು ಅದು ಆ ಪಿಕ್ಚರ್ಗೆ ಮುಗ್ದೋಯ್ತು. ನೆಕ್ಸ್ಟ್ ಪಿಕ್ಚರ್ಗೆ ಮತ್ತೆ ವಿಲ್ ಬಿ ಎ ನ್ಯೂ ಮ್ಯಾನ್. ಓಕೆ. ಸೊ ಮತ್ತೆ ಹುಡುಕ್ಬೇಕು. ಪ್ರೊಡ್ಯೂಸರ್ ಹೌದು ಹುಡುಕ್ತೀರಾ ಹೌದು ಸರ್? ಹೌದು ಹೌದು, ಮತ್ತೆ ಹುಡುಕ್ಲೇಬೇಕು. ಅಲ್ಲ, ನಾನೇ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿರೋದ್ರಿಂದ ನಾನು ಹುಡುಕಕ್ಕೆ ಹೋಗಲ್ಲ. ಅಲ್ಲ ಇವತ್ತಿಗೂ ಆ ಥರದ್ದು ಯಾವ್ದಾದ್ರು ಒಂದು ಒಳ್ಳೆ ದೊಡ್ಡ ಸಿನಿಮಾ ಮಾಡ್ತೀನಿ. ಡೆಫಿನೆಟ್ ಆಗಿ ಹುಡುಕ್ಬೇಕು. ಈಗ ನಾನೀಗ ಮದಕರಿ ನಾಯಕ ಆಗಿರ್ಬೋದು, ಕಾಳಿಂಗರಾವ್ ಬಯೋಪಿಕ್ ಮಾಡೋದಕ್ಕೆ ವೆಂಕಟೇಶ್ ನನ್ನ ಜೊತೆಲಿ ಇದ್ದಾರೆ. ಆ ಥರ ಒಬ್ಬ ಪ್ರೊಡ್ಯೂಸರ್ ಬೇಕೇ ಆಗ್ತಿದೆ ನಮಗೆ. ಪ್ರೊಡ್ಯೂಸರ್ ಇಲ್ತಾರೆ ಮಾಡೋಕ್ಕೆ ಆಗಲ್ಲ ಕೆಲವು ಪಿಕ್ಚರ್ಗಳನ್ನ. ಸರ್ ಆಮೇಲೆ ಇದನ್ನ ಹೇಳಿದಕ್ಕೆ ಇನ್ನೊಂದು ನೆನೆಸ್ಕೋತೀನಿ, ದರ್ಶನ್ ಒಟ್ಟಿಗೆ ಒಂದು ಸಿನಿಮಾ ಸೆಟ್ ಏರಿತ್ತು, ಕೋವಿಡ್ ಅನ್ನೋ ಒಂದು ಕಾರಣ ಸಮಥಿಂಗ್ ಏನೋ ನಿಂತೆ, ಅದೇ ಸ್ಟಾಪ್ ಆಗುತ್ತೆ ಸರ್, ಮತ್ತೇನಾದ್ರು ಮಾಡೋ ಸ್ಟಾಪ್ ಅಂತ ಆಗಲಿಲ್ಲ. ಕೋವಿಡ್ ಬಂದು ಅದು ನಿಲ್ತು. ಯಾಕಂದರೆ ಅದು ತುಂಬ ಪ್ರಿಪ್ರೇಷನ್ ಆಗಬೇಕಾಗಿತ್ತು. ಅದಕ್ಕೆ ಮಧ್ಯದಲ್ಲಿ ಒಂದು ಕಾಟೇರ ಅಂತ ಒಂದು ಫಿಲಮ್ ಚಿಕ್ಕದಾಗಿ ಮಾಡ್ಬಿಟ್ಟು ಆಮೇಲೆ ಮಾಡೋಣ ಅಂತಾನೆ ಇದ್ದಿದ್ದು. ಅಷ್ಟರಲ್ಲಿ ಈ ಘಟನೆಗಳೆಲ್ಲ ನಡೆದೋಯ್ತು. ಅಂದ್ರೆ ಶೂಟಿಂಗ್ ಆಗ್ಲಿಲ್ವ ಸರ್? ಆಗಿದೆ ಆಗಿದೆ, 15 ದಿವಸ ಶೂಟಿಂಗ್ ಮಾಡಿದ್ದೀವಿ ಕೇರಳದಲ್ಲಿ. ಓಕೆ, ಅದು ಇನ್ನ ಇದೆಯಾ? ಎಲ್ಲ ಇದೆ, ಹಾಗೆ ಇದೆ ನಮ್ಮ ಹತ್ರ. 10 ಕೋಟಿ ರೂಪಾಯಿ ಸೆಟ್ ಹಾಕಿದ್ದಲ್ಲಿ ಎಲ್ಲನೂ ಮಾಡಿದ್ದು, ಡ್ರೆಸ್ಸು, ಕಾಸ್ಟ್ಯೂಮ್ಸು ಎಲ್ಲ ಮಾಡಿದ್ವಿ. 3 ವರ್ಷ ಕೆಲಸ ಮಾಡಿದ್ದೀವಿ ಸ್ಕ್ರಿಪ್ಟ್ಗೆ. ಶುರು ನಾವು ನಿರೀಕ್ಷೆ ಮಾಡ್ಬೋದಾ ಸರ್ ಮುಂದಿನ ದಿನಗಳಲ್ಲಿ? ಖಂಡಿತ. ದರ್ಶನ್ ಅವರು ಬಂದ ತಕ್ಷಣ ಅವ್ರ ಮನಸ್ಸಿಗೂ ಬಂದೇ ಬರುತ್ತೆ ಅಂತ ಕಾಣುತ್ತೆ. ಯಾಕಂದರೆ ಅಭಿಮಾನಿಗಳಿಗೂ ಅವರ ಫ್ಯಾನ್ಸ್ಗೂ ಒಂದು ಆಸೆ ಇದೆ. ನಮಗೂ ಕರ್ನಾಟಕದಲ್ಲಿ ಒಂದು ಹೆಮ್ಮೆಯ ಚಿತ್ರ ಆಗುತ್ತೆ ಅಂತ ಆಸೆ ಇದ್ದೇ ಇದೆ. ಸರ್ ಎಲ್ಲೋ ಒಂದು ಕಡೆ ಕೇಳಿದ್ದೆ, ಆದಿತ್ಯ ಸರ್ ಕೂಡ ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ, ಡೈರೆಕ್ಟರ್ನ ಒಂದಷ್ಟು ಪಟ್ಟುಗಳನ್ನ ನಾನು ಕಲ್ತ್ಕೋತೀನಿ ಅನ್ನೋದೆಲ್ಲ ಹೇಳ್ತಾ ಇದ್ರು. ಸೊ ಹಿಂಗೆ ಸರ್ ಅವ್ರನ್ನೂ ಆ ಸಿನಿಮಾದಲ್ಲ ನೋಡ್ಬೋದಾ, ಇಲ್ಲ ನಿಮ್ಮ ಜೊತೆಲ್ಲ ಒಬ್ಬ ಡೈರೆಕ್ಟರಾಗಿ ನೋಡ್ಬೋದಾ ಹಿಂಗೆ ಅಂತ? ಅಲ್ಲ, ಇತ್ತೀಚೆಗೆ ಡೈರೆಕ್ಟ್ ಮಾಡಬೇಕು ಅಂತ ಒಂದು ಮನಸ್ಸು ಮಾಡಿ ಮಾಡ್ತಾ ಇದ್ದಾನೆ. ಖಂಡಿತ ಮದಕರಿ ನಾಯಕ ಅಂತ ಪಿಕ್ಚರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗೋದು ತುಂಬ ತುಂಬ ಒಂದು ಗಟ್ಟಿಯಾದ ನಿರ್ಧಾರ. ಸೊ ಆ ನಿರ್ಧಾರಕ್ಕೆ ನಮ್ಮದೆಲ್ಲ ಸಪೋರ್ಟ್ ಇದ್ದೇ ಇರುತ್ತೆ. ಯಾಕಂದ್ರೆ ನನಗಿಂತ ಹೆಚ್ಚಾಗಿ ದರ್ಶನ್ ಅವರು ತುಂಬ ಕ್ಲೋಸ್ ಫ್ರೆಂಡ್ಸು. ಅವರು 2 ಪಿಕ್ಚರು ಜೊತೆಲಿ ಮಾಡಿದ್ದಾರೆ. ಚಿಕ್ಕನ್ನಿಂದ ನಮ್ಮ ಚಿತ್ರದಲ್ಲೇ ಪಿತಾಮಹದಿಂದ ದರ್ಶನ್ನು ನನ್ನ ಮಗ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸು. ಮಾಡ್ಬೋದೇನೋ, ತಪ್ಪೇನಿಲ್ಲ. ಎಸ್ ಎಸ್ ಸರ್. ಆಮೇಲೆ ಈ ಸಿನಿಮಾದಲ್ಲೂ ಕೂಡ ನಾವು ಅವ್ರನ್ನ ನೋಡ್ತಾ ಇದ್ವಿ, ಆ್ಯಂಡ್ ಅವರ ಲುಕ್ಕು ಇವಾಗ ತುಂಬ ಒಂಚೂರು ಟ್ರೆಂಡ್ ಆಗ್ತಾ ಇದೆ. ಸೊ ಯಾರ ಲುಕ್ ಇರ್ಬೋದು, ಏನು ಅವ್ರದೇ ಪಾತ್ರಣ ಅಂತ ಒಂದಷ್ಟೆಲ್ಲ ಅವ್ರದ್ದೇ ಆದಂಥ ಮೀಮ್ಸ್ಗಳೆಲ್ಲ ಬಗ್ಗೆ ನಾನು ಏನು ಹೇಳೋದಿಲ್ಲ. ಪಿಕ್ಚರ್ ರಿಲೀಸ್ ಆದ್ಮೇಲೆ ಹೇಳ್ತೀನಿ. ಈಗ ಸುಮ್ಮನೆ ಅದ್ರ ಬಗ್ಗೆ ಕಾಂಟ್ರವರ್ಸಿ ಮಾಡ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಎಲ್ಲಿಂದನೋ ಇನ್ಸ್ಪೈರ್ ಆಗಿದ್ದೀವಿ. ಯಾವುದೇ ಒಂದು ಒಳ್ಳೆ ವಿಷಯ ಆಗ್ಬೇಕಾದ್ರೆ ಎಲ್ಲರೂ ಇನ್ಸ್ಪೈರ್ ಆಗಲೇಬೇಕು. ಸೊ ಹಾಗೆ ಇನ್ಸ್ಪೈರ್ ಆಗಿದ್ದೀವಿ. ಅದು ಒಂದು ಎಲ್ಲೋ ಕಡೆ ನಮಗೆ ನಾವು ಕತೆ ರಿಸರ್ಚ್ ಮಾಡುವಾಗ ಕೆಲವು ಪೊಲೀಸ್ ಸ್ಟೇಷನ್ನಲ್ಲಿ ಕೆಲವು ವಿಷಯಗಳು ಸಿಕ್ತು. ಅದನ್ನು ತಗೊಂಡು ಅದನ್ನು ರಿಸರ್ಚ್ ಮಾಡಿದಾಗ ಒರಿಜಿನಲ್ ಹೌದು ಸಿಕ್ಕಿದ್ದೆ ನಮ್ಗೆ, ಅಲ್ಲಿಂದಾನೇ ಸಿಕ್ಕಿದ್ದು. ನನಗೂ ಗೊತ್ತಿರಲಿಲ್ಲ. ಒಬ್ಬರು ಪೂರ್ಣ ಅಂತ ಈ ಇನ್ವೆಸ್ಟಿಗೇಷನ್ ಪತ್ರಿಕೆ ನಡೆಸ್ತಾರೆ ಮಂಗಳೂರಲ್ಲಿ, ಅವರು ಕೊಟ್ಟ ಟಿಪ್ ಮೇಲೆ ನಾನು ಹುಡುಕಿದ್ದು. ಓಕೆ ಓಕೆ ಸರ್. ಆಮೇಲೆ ಆದಿತ್ಯ ಅವರಂತ ನಿಮ್ಮ ಅವರ ಒಂದಷ್ಟು ಸಿನಿಮಾಗಳಿಗೆ ಆಲ್ರೆಡಿ ಒಂದಷ್ಟು ಆಗಿದೆ, ಆ್ಯಂಡ್ ಅವರು ಈಗ ಒಂದು ಸಕ್ಸಸ್ನ ಹುಡುಕಾಟದಲ್ಲಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅಪ್ಪ ಮಗನ ಒಂದು ಕಾಂಬಿನೇಷನಲ್ಲಿ ಇನ್ನು ಯಾವ ಥರ ಒಂದು ಒಳ್ಳೆ ಸಿನಿಮಾ ನಿರೀಕ್ಷೆ ಮಾಡ್ಬೋದಾ? ಖಂಡಿತ. ಈಗ ಒಬ್ಬ ಡೈರೆಕ್ಟ್ರಿಗೆ ಒಬ್ಬ ಆ್ಯಕ್ಟ್ರ್ ಬೇಕು, ಒಬ್ಬ ಆ್ಯಕ್ಟ್ರಿಗೆ ಡೈರೆಕ್ಟ್ರ್ ಬೇಕೇ ಬೇಕು. ಈಗ ನಾನು ಫಾದರ್ ಆ್ಯಂಡ್ ಸನ್ ಅನ್ನೋದು ಬೇರೆ, ಅದ್ರ ಮನೆ ವಿಚಾರ. ಹೊರಗಡೆ ಬಂದಾಗ ನಾನು ಏನಾದರೂ ಒಂದು ಹೊಸ ಥರ ಮಾಡಬೇಕು ಅಂತ ಹುಡುಕ್ತಾ ಇದ್ದೀನಿ. ಖಂಡಿತ ಮಾಡ್ತೀನಿ ಸರ್. ಇನ್ನು ನಿಮ್ಮ ಫ್ಯಾಮಿಲಿ ಅಂತ ತಗೊಂಡ್ರೆ ಕಂಪ್ಲೀಟ್ ಎಲ್ಲ ಸಿನಿಮಾದಲ್ಲೇ ಇದ್ದೀರಾ ಸರ್. ಈಗ ಎಲ್ಲಾದ್ರೂ ಒಂಚೂರು ಪಿಕ್ನಿಕ್ ಹೋಗ್ತೀನಿ, ಇಲ್ಲ ಟೂರ್ಗೆ ಹೋಗ್ತೀನಿ ಅಂತ ಅಂದಾಗ ಅಲ್ಲೂ ಸಿನಿಮಾ ಮಾತುಕತೆನೇ ನಡೆಯುತ್ತಾ, ಇಲ್ಲ ಅದು ಹೊರತುಪಡಿಸಿ ಬೇರೆ ಏನಾದರೂ? ನಮ್ಮ ಫ್ಯಾಮಿಲಿನಲ್ಲಿ ವಿ ಸಿ ಸಿನಿಮಾ, ವಿ ಹಿಯರ್ ಸಿನಿಮಾ, ವಿ ಬ್ರೀತ್ ಸಿನಿಮಾ, ವಿ ಈಟ್ ಸಿನಿಮಾ, ಅಷ್ಟೇ. ಅದ್ ಬಿಟ್ರೆ ಕಂಪ್ಲೀಟ್ ಈ ಕಡೆ ಸಿಸ್ಟರ್ ಅಂತ ಬಂದ್ರು, ನನ್ನ ಮಗಳಾಗಿರ್ಬೋದು, ನನ್ನ ದೊಡ್ಡ ಮಗಳಾಗಿರ್ಬೋದು, ಸಿನಿಮಾ ಇಲ್ದೇನೆ ನಮ್ಮ ಫ್ಯಾಮಿಲಿ ಇಲ್ವೇ ಇಲ್ಲ. ಅದಕ್ಕೆ ನಾವು 75 ವರ್ಷ 100 ಪಿಕ್ಚರ್ ಮಾಡಿದ್ದೀವಿ. ಓಕೆ. ಸೊ ಮುಂದೆ ಏನೇನು ಕೊಡುಗೆ ಇದೆ, ಪ್ಲಾನ್ಗಳು ಏನೇನೋ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನು ಮಾಡಬೇಕು, ಒಂದು ಹಿಸ್ಟಾರಿಕಲ್ ಮಾಡಬೇಕು ಅಂತ ಒಂದು ರಾಣಿ ಚೆನ್ನಭೈರಾದೇವಿ ಅದೊಂದಿದೆ. ಇನ್ನೊಂದು 2 ಸಬ್ಜೆಕ್ಟ್ಗಳು ರೆಡಿ ಆಗ್ತಾ ಇದೆ. ನೋಡಿಕೊಂಡು ಅದ್ರ ಸನ್ನಿವೇಶ ಅದ್ರದ್ದು ನೋಡಿಕೊಂಡು ಖಂಡಿತ ಮಾಡ್ತೀನಿ. ಇನ್ನು ವೀರಕಂಬಳದ ಮೂಲಕ ಮತ್ತೆ ಡೈರೆಕ್ಟರ್ ಕ್ಯಾಪ್ ಮತ್ತೆ ನಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಬರ್ತಾ ಇದ್ದೀರಾ. ಆ್ಯಂಡ್ ಕೆಲವೊಬ್ರು ಹೇಳ್ತಾ ಇದ್ರು ಸರ್, ಆ ಕಂಬಳ ಹೆಂಗೆ ಹುಟ್ಟಿತು ಅದನ್ನೆಲ್ಲ ಕಂಪ್ಲೀಟಾಗಿ ತೋರಿಸುವಂಥ ಒಂದು ಜವಾಬ್ದಾರಿನ ವಹಿಸ್ಕೊಂಡಿರುವಂಥದ್ದು ಅಂತ. ಸೊ ಈಗಿನ ಯೂತ್ಸ್ಗಳು ಆ ಸಿನಿಮಾಯಿಂದ ನಾವು ಏನು ನಿರೀಕ್ಷೆ ಮಾಡ್ಬೋದು ಸರ್? ಅಲ್ಲ, ಒಂದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್, ಅದನ್ನು ಹೇಗೆ ಇಟ್ಕೋಬೇಕು ಲೈಫಲ್ಲಿ ಅನ್ನೋದನ್ನ ಗೊತ್ತಾಗುತ್ತೆ. ಓಕೆ ಸರ್, ಕಂಪ್ಲೀಟ್ ಇನ್ನೇನು ಕೆಲವೇ ದಿನಗಳು ಮಾತ್ರ ಇದೆ ಸ್ಕ್ರೀನ್ಗಳಿಗೆ ಹಿಟ್ ಆಗೋಕ್ಕೆ. ನಮ್ಮ ಒಂದು
ಆಡಿಯನ್ಸ್ಗಳಿಗೆ, ನಿಮ್ಮ ಫ್ಯಾನ್ಸ್ಗಳಿಗೆ ಏನು ಹೇಳ್ತೀರಾ ಸರ್? ನಾನು ಎಲ್ಲ ಕನ್ನಡ ಪ್ರೇಕ್ಷಕರನ್ನ ಕೇಳ್ಕೊಳ್ಳೋದು, ಮೊದಲು ನಾವು ಉಳಿದಿರೋದೇ ನಿಮ್ಮಿಂದ. ಯಾಕೆಂದರೆ ನೀವು ಸಿನಿಮಾ ನೋಡದೇ ಇದ್ದರೆ ಚಿತ್ರರಂಗ ಇಲ್ಲ. ಇವತ್ತು ಪ್ರೇಕ್ಷಕರೇ ಈ ಚಿತ್ರರಂಗವನ್ನು ಕಟ್ಟಿರೋದು, ಬೆಳೆಸಿರೋದು, ಉಳಿಸಿರೋದು, ಹರಿಸಿರೋದು ನೀವೇ. ಯಾಕೆಂದರೆ ಪ್ರೇಕ್ಷಕರು ಇಲ್ಲದೆ ನಾವು ಯಾರಿಗೆ ಸಿನಿಮಾ ಮಾಡೋಣ? ನೀವು ನಿಮ್ಮ ಟೈಮು, ನಿಮ್ಮ ದುಡ್ಡು ಹಾಕಿ ನಮ್ಮ ಥಿಯೇಟ್ರ್ಗಳಲ್ಲಿ ನಿಮ್ಮನ್ನು 2.5 ಗಂಟೆ ಕೂಡ ಹಾಕಿ ನಾವು 90 ವರ್ಷದಿಂದ ಇದು ನಡೆಸ್ಕೊಂಡ್ಬಂದಿದ್ದೀವಿ. ನೀವು ಯಾವುದೇ ಒಂದು ಅಳುಕಿಲ್ದೆ ಉಳುಕಿಲ್ದೇ ಕನ್ನಡ ಚಿತ್ರರಂಗನ ದೊಡ್ಡ ಮನಸ್ಸಿನಿಂದ ಬೆಳೆಸ್ಕೊಂಡ್ಬಂದಿದ್ದೀರ. ಇವತ್ತಿಗೂ ನೀವು ಮುಂದೆ ಬೆಳೆಸಿದ್ರೇ ಚಿತ್ರರಂಗ ಉಳಿಯೋದು. ಆದ್ದರಿಂದ ಇದೊಂದು ಕನ್ನಡ ಸಂಸ್ಕೃತಿ ಕೂಡ ಹೇಗೆ ಒಂದು ಕನ್ನಡದ ಪುಸ್ತಕ ಆಗಲಿ, ಕನ್ನಡದ ಭಾಷೆ ಆಗಲಿ, ಕನ್ನಡದ ಭಾಷೆಗೆ ಹಲವಾರು ಕೊಡುಗೆ ಕೊಟ್ಟಿದೆ ಕನ್ನಡ ಚಿತ್ರರಂಗ. ಹಲವಾರು ದೊಡ್ಡ ದೊಡ್ಡ ಸಾಹಿತಿಗಳದ್ದು ಸಿನಿಮಾ ಆಗಿದೆ, ಅವ್ರ ಕಥೆಗಳು. ಹಲವಾರು ದೊಡ್ಡ ದೊಡ್ಡ ಹಾಡುಗಾರರಿಂದ ಆ ಹಾಡುಗಳನ್ನ ಸಿನಿಮಾದಲ್ಲಿ ನಾವು ಬಳಸಿದ್ದೀವಿ. ಯಾವಾಗಲೂ ಕನ್ನಡದ್ದೇನಾದ್ರು ಹಾಡು ಬರ್ತು ಅಂದರೆ ಇವತ್ತು ಕನ್ನಡ ಸಿನಿಮಾದ ಹಾಡುಗಳೇ. ಆದ್ದರಿಂದ ಕನ್ನಡ ಸಿನಿಮಾನ ಬೆಳೆಸೋ ಜವಾಬ್ದಾರಿ ನಿಮ್ಮದು. ನೀವು ಕೈ ಹಿಡಿದಿದ್ದೀರ, ಕೈ ಬಿಡಬೇಡಿ. ಥ್ಯಾಂಕ್ ಯು ಸರ್. ನಿಮ್ಮಂಥ ಹಿರಿಯ ನಿರ್ದೇಶಕರೊಟ್ಟಿಗೆ ಮಾತಾಡಿದ್ದು ನನಗಂತೂ ಬಹಳ ಖುಷಿ ಆಯಿತು. ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಮಾತಾಡಿದ್ದೀರಾ. ಥ್ಯಾಂಕ್ ಯು.